ಇವತ್ತು ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ, ಮಾರ್ಕ್ ಮೈ ವರ್ಡ್ಸ್, ಈ ವಿಷಯಗಳು ನಿಮ್ಮ ಜೀವನದ ನಕ್ಷೆಯನ್ನೇ ಬದಲಾಯಿಸುತ್ತೆ. ಎಕ್ಸಾಕ್ಟ್ ಇದೇ ವಿಷಯಗಳನ್ನೇ ವಿರಾಟ್ ಕೊಹ್ಲಿ ಫಾಲೋ ಮಾಡಿ ಹೇಗೆ ಟ್ರಾನ್ಸ್ಫಾರ್ಮ್ ಆದ್ರು ಮತ್ತು ಕ್ರಿಸ್ಟಿಯಾನೋ ರೊನಾಲ್ಡೋ ಅಂಡ್ ಶಾರುಖ್ ಖಾನ್ ಫಾಲೋ ಮಾಡ್ತಾ ಇದ್ರು. ಏನಾದ್ರೂ ನೀವು ಈ ವಿಡಿಯೋನ ನಾರ್ಮಲ್ ವಿಡಿಯೋ ತರ ನೋಡ್ತಾ ಇದ್ರೆ ಇಲ್ಲ ಮಧ್ಯದಲ್ಲಿ ಹೋದ್ರೆ ನೀವು ಮಿಸ್ ಮಾಡ್ಕೊಳ್ಳೋ ವಿಷಯಗಳು ತುಂಬಾ ಇದಾವೆ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನಿಮ್ಮ ರೆಗ್ಯುಲರ್ ದಿನ ಹೇಗೆ ಇರುತ್ತೆ? ಲೆಟ್ ಮಿ ಗೆಸ್. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಫೋನ್ ನ ಎತ್ಕೊಂಡು ಫೋನ್ ನೋಡ್ತೀರಾ, ವಾಟ್ಸ್ಆಪ್ ಚೆಕ್ ಮಾಡ್ತೀರಾ, ದೆನ್ ಇನ್ಸ್ಟಾ ಚೆಕ್ ಮಾಡಿ ಫ್ರೆಶ್ ಆಗ್ತೀರಾ, ಸ್ನಾನ ಮಾಡ್ತೀರಾ, ರೆಡಿಯಾಗಿ ನಾಷ್ಟ ತಿಂಡಿ ಮಾಡಿ ಮನೆಯಿಂದ ಹೊರಡ್ತೀರಾ ಮತ್ತು ಅದೇ ರಸ್ತೆಯಲ್ಲಿ ನಡೀತೀರಾ, ಅದೇ ಸೇಮ್ ಜಾಗದಲ್ಲಿ ಕೆಲಸ ಮಾಡ್ತೀರಾ, ಮತ್ತೆ ಅದೇ ಸೇಮ್ ಜನಗಳ ಜೊತೆ ಭೇಟಿ ಆಗ್ತೀರಾ, ಅವರು ಅದೇ ಸೇಮ್ ಫೀಲ್ ಮಾಡಿಸ್ತಾರೆ. ಕೆಲವು ಜನರಿಂದ ಬಚಾವ್ ಆಗ್ತೀರಾ ಮತ್ತು ಕೆಲವು ಜನರ ಜೊತೆ ಕುತ್ಕೊಂಡು ಮಾತುಕತೆ ಆಡ್ತೀರಾ. ಏನಿರುತ್ತೋ ಅದನ್ನ ಫಿನಿಶ್ ಮಾಡಿ ಅದೇ ಸೇಮ್ ರಸ್ತೆಯಿಂದ ವಾಪಸ್ ಮನೆಗೆ ಹೋಗ್ತೀರಾ, ಮತ್ತೆ ಅದೇ ರೀಲ್ಸ್ ಅದೇ ಶಾರ್ಟ್ಸ್ ನ ಸ್ಕ್ರೋಲ್ ಮಾಡ್ತೀರಾ ಅಥವಾ ಯಾವ್ದೋ ಮೂವಿ ಆರ್ ವೆಬ್ ಸೀರೀಸ್ ನೋಡಿ ಮಲಗ್ತೀರಾ. ಇದೇ ರೋಟೀನ್ ನ ಎಷ್ಟು ದಿನಗಳಿಂದ ಫಾಲೋ ಮಾಡ್ತಿದ್ದೀರಾ? ಎಷ್ಟು ದಿನ ಫಾಲೋ ಮಾಡ್ಬೇಕು ಅಂತ ಇದ್ದೀರಾ? ಆದ್ರೆ ಇದ್ರಲ್ಲಿ ಕಾಮನ್ ಯಾವುದು ಅಂದ್ರೆ ಜನ, ನಿಮ್ಮ ವಿಚಾರ ಮತ್ತು ಜನಗಳ ವಿಚಾರಗಳು, ಡೈಲಿ ಕೆಲಸಗಳು, ಹೋಗೋದಕ್ಕೆ ಬರೋದಕ್ಕೆ ರಸ್ತೆಗಳು, ನಿಮ್ಮ ಹ್ಯಾಬಿಟ್ಸ್, ಜನರ ಹ್ಯಾಬಿಟ್ಸ್, ನೀವು ನೋಡುವ ಕಂಟೆಂಟ್, ನಿಮ್ಮ ಈ ರೋಟೀನ್ ನ ಒಂದು ಕಂಪ್ಯೂಟರ್ ತರ ಕೆಲಸ ಮಾಡುತ್ತೆ. ಎಲ್ಲ ತಾನಾಗೆ ತಾನೇ ಆಗ್ತಾ ಇರುತ್ತೆ. ವಿರಾಟ್ ಕೊಹ್ಲಿ ಅವರ ಜೊತೆಲೂ ಇದೇ ಆಗ್ತಾ ಇತ್ತು. ಅವ್ರು ಹೇಳ್ತಾರೆ, ನನಗೆ ನೆನಪಿದೆ, ನಾನು ಈಟಿಂಗ್ ಮತ್ತು ಫಿಟ್ನೆಸ್ ವಿಷಯದಲ್ಲಿ ಸ್ವಲ್ಪನೂ ಡಿಸಿಪ್ಲಿನ್ ಆಗಿ ಇರಲಿಲ್ಲ. ನನಗೆ ಈಗಲೂ ನಂಬೋಕೆ ಆಗಲ್ಲ ನಾನು ಹಾಗೆ ಇದ್ದೆ ಅಂತ. ಇದು 2012ರ ಮಾತು. ಪ್ರತಿ ಸಲ ತರಾನೇ ಈ ಸರಿ ನನ್ನ ಪರ್ಫಾರ್ಮೆನ್ಸ್ ಕೆಟ್ಟದಾಗಿತ್ತು. ನನ್ನ ಈಟಿಂಗ್ ಹ್ಯಾಬಿಟ್ಸ್ ತುಂಬಾ ಕೆಟ್ಟದಾಗಿತ್ತು. ಆ ಟೈಮ್ನಲ್ಲಿ ನ್ಯಾಷನಲ್ ಟೀಮ್ ಅಲ್ಲಿ ಕೂಡ ಆಡ್ತಾ ಇದ್ದೆ. ಆದ್ರೆ ನನಗೆ ಯಾವ ದೊಡ್ಡ ಸಕ್ಸಸ್ ಸಿಗ್ಲಿಲ್ಲ. ನ್ಯೂರೋ ಸೈಂಟಿಸ್ಟ್ ಡಾಕ್ಟರ್ ಜೋ ಡಿಸ್ಪೆನ್ಜರ್ ಅವರ ಪ್ರಕಾರ 35 ವರ್ಷ ಬರೋ ತನಕ ನಾವು ಏನೆಲ್ಲ ಆಗ್ತೀವೋ ಅದರ 95% ಸಬ್ ಕಾನ್ಶಿಯಸ್ ಮೈಂಡ್ ಆಗಿರುತ್ತೆ. ಈ ಸಬ್ ಕಾನ್ಶಿಯಸ್ ನಿಮ್ಮ ಬಿಲೀವ್ಸ್, ಬಿಹೇವಿಯರ್, ಆಟಿಟ್ಯೂಡ್, ಎಮೋಷನಲ್ ರಿಯಾಕ್ಷನ್ ಮತ್ತು ಅನ್ಕಾನ್ಶಿಯಸ್ ಹ್ಯಾಬಿಟ್ಗಳನ್ನ ಒಂದು ಮಿಶ್ರಣವಾಗಿರುತ್ತೆ. ಅದು ನಮ್ಮನ್ನು ಒಂದು ಸರ್ಟೆನ್ ಆಕ್ಷನ್ ತಗೊಳ್ಳೋದಕ್ಕೆ ಬಲವಂತ ಮಾಡುತ್ತೆ. ಉಳಿದಿರೋ 5% ನಮ್ಮ ಕಾನ್ಶಿಯಸ್ ಮೈಂಡ್ ಆಗಿರುತ್ತೆ. ಅದು ಹೇಳುತ್ತೆ, ನನ್ನನ್ನು ನಾನು ಬದಲಾಯಿಸಬೇಕು ಅಂತ ಇದ್ದೀನಿ, ನಾನು ಹೆಲ್ತಿ ಆಗಬೇಕು ಅಂತ ಇದ್ದೀನಿ, ನಾನು ಫಿಟ್ ಆಗ್ಬೇಕಂತ ಇದ್ದೀನಿ, ನಾನು ಒಂದು ಹೊಸ ಸ್ಕಿಲ್ನ ಕಲಿಬೇಕು ಅಂತ ಇದ್ದೀನಿ. ಮತ್ತೆ ನಾವು ದಿನ ಈ 5% ಕಾನ್ಶಿಯಸ್ ಮೈಂಡ್ ಜೊತೆ 95% ಸಬ್ ಕಾನ್ಶಿಯಸ್ ಪ್ರೋಗ್ರಾಮ್ ಜೊತೆ ಹೊರಡೋ ಪ್ರಯತ್ನ ಮಾಡ್ತೀವಿ ಮತ್ತು ಪ್ರತಿದಿನ ಅದೇ ಹೋಪ್ ಜೊತೆ ಕೆಟ್ಟ ರೀತಿಯಲ್ಲಿ ಸೋತು ಹೋಗ್ತೀವಿ. ಇದಕ್ಕೆ ರೀಸನ್ ಇದೆ. ನೀವು ನಿಮ್ಗೆ ದಿನ ಹೇಳ್ಕೊತೀರಾ, ನಾನು ನಾಳೆಯಿಂದ, ಮಂಡೆಯಿಂದ ಅಥವಾ ಫಸ್ಟ್ ಇಂದ ಎಲ್ಲವನ್ನೂ ಚೇಂಜ್ ಮಾಡ್ತೀನಿ ಅಂತ. ಆದ್ರೆ ಏನು ಬದಲಾಗಲ್ಲ. ಅದಕ್ಕೆ ಎಲ್ಲದಕ್ಕಿಂತ ಮೊದಲು ಈ ಮಾತನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವು ಯಾವ ವಿಷಯದಲ್ಲಿ ಹೋರಾಡ್ತಾ ಇದ್ದೀರೋ ಆ ವಿಷಯದಲ್ಲಿ ಸೋಲು ನಿಶ್ಚಿತ ಇದೆ. ನೀವು ನಿಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಗೆಲ್ಲೋದಕ್ಕೆ ಆಗಲ್ಲ. ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲ್ ನಲ್ಲಿ ಇಲ್ಲ. ಅದಕ್ಕೆ ಸೋಲು ಒಪ್ಕೊಂಡು ಒಂದು ಸಾಧಾರಣ ಲೈಫ್ ಬದುಕಬೇಕಾ? ಇಲ್ಲ ಆಗಿದ್ರೆ ಅದರ ಸೊಲ್ಯೂಷನ್ ಏನು? ಒಂದು ಸೊಲ್ಯೂಷನ್ ಇದೆ. ಯಾವಾಗ ಶತ್ರು ನಿಮ್ಗಿಂತ ಶಕ್ತಿಶಾಲಿ ಆಗಿರ್ತಾನೋ ಆವಾಗ ಸೋಲು ನಿಶ್ಚಿತ. ಆಗ ಅವನ ಜೊತೆ ಹೋರಾಡಬಾರ್ದು. ಯಾಕಂದ್ರೆ ಯಾವಾಗ ನೀವು ಹೋರಾಡೋದನ್ನ ನಿಲ್ಲಿಸ್ತಿರೋ ಆಗ ಯಾರು ಸೋಲೋದು ಇಲ್ಲ, ಯಾರು ಗೆಲ್ಲೋದು ಇಲ್ಲ. ಈಗ ನೀವ್ ಯೋಚನೆ ಮಾಡ್ತಿರ್ಬಹುದು, ಹೋರಾಡ್ದೇನೆ ಹೇಗೆ ಗೆಲ್ಲೋದು ಅಂತ. ಗೆಲ್ಬಹುದು, ಆದ್ರೆ ಗೆಲ್ಲೋ ತರ ಮಾಡ್ಕೊಂಡ್ರೆ ಮಾತ್ರ. ಹೋರಾಡೋದನ್ನ ಬಿಟ್ಟು ಅದ್ರ ಟೆಕ್ನಿಕ್ ನ ಚೇಂಜ್ ಮಾಡ್ಬೇಕು. ಯಾಕಂದ್ರೆ ಯಾವಾಗ ನಿಮ್ಮ ಮೈಂಡ್ ನಿಮ್ಮ ವಿರುದ್ಧ ಆಗಿರುತ್ತೋ ಅದು ನಿಮ್ಮನ್ನು ಇನ್ನ ಕತ್ಲಿಗೆ ತಳ್ಳುತ್ತೆ. ಅದನ್ನ ಚೇಂಜ್ ಮಾಡ್ಕೊಳ್ಳೋದಿಕ್ಕೆ ನಿಮ್ಮ ಮೈಂಡ್ಗೆ 3 ಸ್ಟೆಪ್ಸ್ಗಳು ಇವೆ. ಬನ್ನಿ ನಿಮ್ಮ ಮೈಂಡ್ ಅನ್ನು ರೀಪ್ರೋಗ್ರಾಮ್ ಮಾಡೋಣ. ಮೊದಲನೇದಾಗಿ ಸೆಲ್ಫ್ ಬಿಲೀವ್. ಒಮ್ಮೆ ವಿರಾಟ್ ಕೊಹ್ಲಿ ಹೇಳ್ತಾರೆ, ನಾನು ಯಾವಾಗ ಮ್ಯಾಚ್ ಮುಗಿಸ್ಕೊಂಡು ಮನೆಗೆ ಬಂದು ಶವರ್ ಮಾಡಿ ಕನ್ನಡಿ ಮುಂದೆ ನಿಂತಾಗ ನಂಗೆ ಅಸಹ್ಯ ಆಯ್ತು. ನನ್ನ ಬುದ್ಧಿ ಹೇಳ್ತು, ನೀನು ಇಂಡಿಯನ್ ಕ್ರಿಕೆಟ್ ಟೀಮ್ ನ ಒಂದು ಪ್ಲೇಯರ್, ಇದೆಲ್ಲ ಇದೇ ರೀತಿ ನಡೆಯಲ್ಲ ಅಂತ. ಆದ್ರೆ ನಂತರ ನಿಮ್ಗೆ ಗೊತ್ತಿದೆ ಹೇಗೆ ಚೇಂಜ್ ಆಗಿದೆ ಅಂತ. ವಿರಾಟ್ನ ಮೀರಿ ಯಾವ ಕ್ರಿಕೆಟರ್ ಈ ತರ ಫಿಟ್ನೆಸ್ ರೀಚ್ ಆಗಿರ್ಲಿಲ್ಲ. ನೀವು ಯಾವತ್ತೂ ನಿಮ್ಮ ಮಾತೃಭಾಷೆನ ಸ್ವತಃ ನೀವೇ ಕಲ್ತಿಲ್ಲ. ನೀವು ಕೇವಲ ನಿಮ್ಮ ಅಕ್ಕಪಕ್ಕ ಜನರು ಮಾತಾಡೋದನ್ನ ನೋಡಿ ಕಲ್ತಿದ್ದೀರಾ.
ಅದೇ ತರ ಬೇರೆಯವರು ಮಾತುಗಳನ್ನ ಕೇಳಿದ್ರೆ ನೀವು ಏನು ಮಾಡೋಕ್ಕಾಗಲ್ಲ. ಬೇರೆಯವರು ಯಾವಾಗ್ಲೂ ಡಿಮೋಟಿವೇಟ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಒಂದ್ ಚಾನ್ಸ್ ಸಿಕ್ಕಿದ್ರೆ ಸಾಕು, ನೀನ್ ಅದ್ರಲ್ಲಿ ಕಡಿಮೆ ಇದೆಯಾ, ಇದ್ರಲ್ಲಿ ಕಡಿಮೆ ಇದೆಯಾ, ನಿನಗೆ ಬುದ್ಧಿ ಕಡಿಮೆ ಇದೆ ಅಂತ ಒಂದೇ ವಿಷಯನ ಪದೇ ಪದೇ ಹೇಳೋದ್ರಿಂದ ನಿಮ್ಮ ಮೈಂಡ್ ಅದೇ ನಿಜ ಅನ್ಕೊಳ್ಳುತ್ತೆ. ಒಂದ್ ಮಾತು ಹೇಳ್ತಾರಲ್ಲ, ಒಂದು ಸುಳ್ಳನ್ನ ಎಷ್ಟು ಸರಿ ಹೇಳ್ಬೇಕು ಅಂದ್ರೆ ಅದು ನಿಜ ಅಂತ ಒಪ್ಕೊಳ್ಳೋ ತನಕ ಹೇಳ್ಬೇಕು. ನಿಮ್ಮ ಬ್ರೈನ್ ಹಿಂಗೆ ಕೇಳಿ ಕೇಳಿ ಅನ್ಕೊಳ್ಳುತ್ತೆ, ಅದಕ್ಕೆ ಬೇಕಿರೋ ತರನೇ ನೋಡುತ್ತೆ. ಇದಕ್ಕೆ ಯಾವಾಗ್ಲೂ ನಿಮ್ಮ ಮೈಂಡ್ಗೆ ನೀವು ಒಳ್ಳೆ ವಿಷಯಗಳನ್ನ ತುಂಬ್ತಾ ಇರಬೇಕು ಮತ್ತು ನೀವು ಪಾಸಿಟಿವ್ ಆಗಿರೋ ಮಾತುಗಳನ್ನ ಯೂಸ್ ಮಾಡ್ತಾ ಇರಬೇಕು. ಎರಡನೇದಾಗಿ ಫೀಲಿಂಗ್ಸ್. ಸಖತ್ ಜನ ಮೈಂಡ್ ನ ಪಾಸಿಟಿವ್ ಆಗಿ ಮಾಡ್ತಾರೆ, ಆದ್ರೆ ಅವರು ಏನು ಚೇಂಜಸ್ ಆಗಲ್ಲ. ಎಷ್ಟು ಜನ ಯೋಚನೆ ಮಾಡಿರ್ತಾರೆ ಅವರು ತಮ್ಮ ಓನ್ ಬಿಸ್ನೆಸ್ ಶುರು ಮಾಡಬೇಕು, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಯಾವ್ದಾದ್ರು ಹೊಸ ಸ್ಕಿಲ್ನ ಕಲಿಬೇಕು ಅಂತೆಲ್ಲ. ಅವ್ರಿಗೆಲ್ಲ ಅವ್ರ ಐಡಿಯಾ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ, ಬಟ್ ಆದ್ರೂ ಮಾಡಲ್ಲ. ಯಾಕಂದ್ರೆ ಆ ವಿಷಯನ ನಿಮ್ಮ ಮೈಂಡ್ ಅಲೋ ಮಾಡಬಹುದು, ಬಟ್ ಬಾಡಿ ಮಾಡಲ್ಲ. ಆದ್ರೆ ನೀವು ನಿಮ್ಮ ಬಾಡಿಗೆ ಫೀಲ್ ಮಾಡಿಸ್ಬೇಕು. ಆ ಫೀಲ್ ಮಾಡಿಸೋದೇ ಕಷ್ಟ. ಏನಂತ ಫೀಲ್ ಮಾಡಿಸ್ಬೇಕು ಅಂದ್ರೆ ನೀವು ಯಾವುದನ್ನ ಯೋಚನೆ ಮಾಡ್ತಾ ಇದ್ದೀರೋ ಅದು ಪಾಸಿಬಲ್ ಇದೆ ಅಂತ. ಯಾಕಂದ್ರೆ ಕೊನೆಯದಾಗಿ ನಿಮ್ಮ ಬಾಡಿನೇ ಎಲ್ಲ ಕೆಲಸಗಳನ್ನು ಮಾಡ್ಬೇಕಲ್ವಾ. ಕೇವಲ ಇಮ್ಯಾಜಿನ್ ಮಾಡೋದ್ರಿಂದ ಏನೂ ಆಗಲ್ಲ. ನೀವು ಏನ್ ಪಡಿಬೇಕು ಅಂತ ಇದೀರೋ ಅದನ್ನ ಪಡೆಯೋದಿಕ್ಕೆ ಹಸಿವು ಇರಬೇಕು, ಜಸ್ಟ್ ಲೈಕ್ ವಿರಾಟ್ ಕೊಹ್ಲಿ ತರ. ಮೂರನೇದಾಗಿ ಬಿಹೇವಿಯರ್. ಹಿಂದೆಲ್ಲ ಏನ್ ಮಾಡಿದಿರೋ ಅದು ನಿಮ್ಮ ಹ್ಯಾಬಿಟ್ಸ್ ಇಂದ, ಮುಂದೆ ನೀವು ಏನೆಲ್ಲ ಮಾಡ್ತಿರೋ ಅದು ನಿಮ್ಮ ಹ್ಯಾಬಿಟ್ಸ್ ಇಂದ. ಯಾವಾಗ ನೀವು ಇದನ್ನೆಲ್ಲ ನಿಮ್ಮ ಮೈಂಡ್ ಇಂದ ಬಿಲೀವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿರೋ ಮತ್ತು ನಿಮ್ಮ ಬಾಡಿಲಿ ಫೀಲ್ ಮಾಡೋದಕ್ಕೆ ಶುರು ಮಾಡ್ತಿರೋ, ಆಗ ನೀವು ನಿಮ್ಮ ಬಿಹೇವಿಯರ್ ಅಲ್ಲಿ ಚೇಂಜಸ್ ತರ್ತೀರಾ. ಆಗ ಅಲ್ಲಿಂದ ನಿಮ್ಮ 95% ಆಕ್ಷನ್ ಬದಲಾಗುತ್ತೆ. ಪ್ರತಿದಿನ ಏನು ಯೋಚನೆ ಮಾಡದೆ ಯಾವುದೆಲ್ಲ ಆಕ್ಷನ್ ತಗೋತಿರೋ ಅದು ನಿಮ್ಮನ್ನು ಸಕ್ಸಸ್ ಕಡೆ ಇನ್ನೂ ಹತ್ರ ತಗೊಂಡೋಗುತ್ತೆ. ಮತ್ತೆ ನೀವು ಈ ವಿಡಿಯೋದಲ್ಲಿ ಇರೋ ಮಾತುಗಳನ್ನ ಮತ್ತು ನನ್ನ ಎಫರ್ಟ್ ವೇಸ್ಟ್ ಆಗೋದಕ್ಕೆ ಬಿಡಬೇಡಿ. ಅಟ್ಲೀಸ್ಟ್ 7 ದಿನ ಆರ್ 10 ದಿನ ಟ್ರೈ ಮಾಡಿ ನೋಡಿ ಈ ಸ್ಟೆಪ್ಸ್ನ. ಮತ್ತೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಲೈಫಲ್ಲಿ ಸ್ವಲ್ಪ ವ್ಯಾಲ್ಯೂ ಆ್ಯಡ್ ಮಾಡಿದರೆ ವಿಡಿಯೋನ ಲೈಕ್, ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.